ತಿನ್ನಬಾರದು ಅಂತ ಹೇಳಿದ್ರೆ ಏನು ಪರಿಸ್ಥಿತಿ ಏನು ಅಂತ. ಸಾವಯವ ಕೃಷಿ ಮಾಡಿದ್ರೆ ಸ್ವಚ್ಛವಾಗಿರ್ತದೆ. ಹಾಗೇನಿಲ್ಲ ಅಧ್ಯಕ್ಷರ, ಅವ್ರು ಹೇಳಿದ ತರ ಏನಿರಲ್ಲ, ಅದಕ್ಕೆ ಲೆವೆಲ್ ಇರುತ್ತೆ. ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ಆಹಾರಕ್ಕೂ ಅದ್ರ ಲೆವೆಲ್. ಈಗ ರಾಗಿ ಹೇಳಿ, ಅವರು ಎಷ್ಟು ಪೊಲ್ಯೂಟ್ ಆಗಿದೆ ಹೇಳಿ ನೋಡೋಣ. ತರಕಾರಿಗಳ ಬಗ್ಗೆ ಹೇಳಿ, ತರಕಾರಿ ಬಗ್ಗೆ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾರೆ. ಅವ್ರು ಹೇಳಿದ್ದು ಪ್ರತಿಯೊಂದು ತಿನ್ನೋದನ್ನು ತೆಗೆದು ತೋರ್ಸಪ್ಪ ಅವ್ರಿಗೆ, ಪ್ರತಿಯೊಂದು ತಿನ್ನೋದನ್ನು ಮುಟ್ಟಬಾರ್ದು ಅಂತ ಹೇಳಿದ್ರು. ಹಾಗೆ ಹೇಳ್ಬೇಡಿ. ಹೋಲ್ಸೇಲ್ ಆಗಿ ನೀವು ಆರೋಗ್ಯ ಮಂತ್ರಿ, ನೀವೇ ಅನಾರೋಗ್ಯಕ್ಕೆ ಎನ್ಕರೇಜ್ ಮಾಡಬೇಡಿ. ನೀವು ಸ್ಪೆಸಿಫಿಕ್ ಮಾಂಸ ತಗೊಳ್ಳಿ, ತೊಗರಿ, ರಾಗಿ, ಫರ್ಟಿಲೈಸರ್ ಹಾಕ್ತಾರೆ ಎಲ್ಲದಕ್ಕೂ, ಯೂರಿಯಾ ಹಾಕ್ತಾರೆ ಎಲ್ಲದಕ್ಕೂ. ಈಗ ನಾವು ಡಿನೈ ಮಾಡೋದಲ್ಲ, ಸೊಲ್ಯೂಷನ್ ತರಕಾರಿ ಬೆಂಗಳೂರಿಗೆ ಬರೋದು ಅಥವಾ ದವಸ ಧಾನ್ಯ ಬೆಂಗಳೂರಿಗೆ ಬರೋದು ಊರಿಂದ ಪೊಲ್ಯೂಷನ್ ಆಗಿದೆ. ಪ್ರಪಂಚ ಈಗ ಇದೆ, ಡೆಲ್ಲಿ ಓಕೆ, ದೆಹಲಿಯಲ್ಲಿ ಗಾಳಿ ಅಧ್ಯಕ್ಷರೇ ಅಷ್ಟು ಹಂಗೆಲ್ಲ ಬರೀತಾರೆ. ಯಾವ ಆಹಾರ ಅದಕ್ಕೆ ಯೋಗ್ಯ ಆಗಿಲ್ಲ ಅಂತ ಏನು ಕತೆ. ಈಗ ಅಶ್ವಥ್ ಅವರು ಬಗ್ಗೆ ಸ್ವಲ್ಪ ನಾವು ನಾನೇನು ಸುಮ್ಮನೆ ಮಾಡಬೇಡಿ ಅಧ್ಯಕ್ಷರೇ. ಶೂ ಇದೆ ಅವ್ರೆಲ್ಲ ಅಂತ ಹೇಳಿದ್ರೆ ನಾನು ರೆಕಾರ್ಡ್ ತೆಗೆದುಬಿಟ್ಟು ಶಾರ್ಟ್ ಮಾಡ್ಬಿಡ್ತೀನಿ. ಏನು ತಿನ್ನಕ್ಕಾಗಲ್ಲ ಅಂತ ಹೇಳಿದೆ. ಆ ತರ ಹೋದ್ರೆ ದಿನೇಶ್ ಅವರೇ, ನಾನು ಯಾಕೆ ಹೇಳಿದೆ ಅಂದರೆ, ನಾವು ಡಿಸ್ಚಾರ್ಜ್ ಮಾಡ್ತಿರೋಂಥ ನೀರಿಂದ ಈ ಸಮಸ್ಯೆಗಳು ಬರ್ತಿದೆ. ಹಾಗಾಗಿ ಇದನ್ನು ನಿರ್ವಹಣೆ ಮಾಡುವಂಥದ್ದು ಆಗಬೇಕು. ಹಾಗಾಗಿ ಕೈ ಚೆಲ್ಲಿ ಕೂರೋಕ್ಕಾಗಲ್ಲ.